ಹೆಂಗನ್ನಿಸ್ತಾ ಇತ್ತು ಇವಾಗ? ಕೇಳಿ ಎಷ್ಟೊಂದು ದಿನ ಆಗಿತ್ತಲ್ವಾ? ಅವರಲ್ಲಿ ನಾವಿಲ್ಲಿ ಪಲೆ ಈ ಮಧ್ಯದಲ್ಲಿ. ಹಳ್ಳಿ ಹಾಡು ತಂದ ನಾನ, ಹಳ್ಳಿ ಊಟ ಚಂದ ನಾನ. ನೋಡ್ರಿ ಪಾಪ ನಮ್ಮ ಮನೆಯವರು ಬಿಸಿ ನನ್ನ ಕೈಲಿ ಬಸಿಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಬಸಿತಾವ್ರೆ. ಒಲೆಯಲ್ಲಿ ಮಾಡಿರುವ ಅನ್ನ ತಟ್ಟೆನ ಎತ್ಕೋತ್ರಕ್ಕೆ ಮಾಡು. ಕಳೆದೋಗ್ಬೇಡ, ಇಲ್ಲೇ ಇರು. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ನಲ್ಲಾದ್ರೆ ಮರೀದೆ ಫಾಲೋ ಮಾಡಿ. ಹಾಗೆ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಮ್ಮ ಶ್ರೀಮತಿಯವರು ಸ್ವಲ್ಪ ವಿಶೇಷವಾಗಿ ಮಾಡ್ತಾ ಇದ್ದಾರೆ ಅಂಗಳದಲ್ಲಿ ಅಡುಗೆನ. ಅದೇನು ವಿಶೇಷ ಅಂತ ನೋಡಿ. ಈಗ ಏನು ವಿಶೇಷ ಮೇಡಮ್? ಕುಡಿಕೆ ತಂದಿದ್ದಾರೆ. ಮಡಕೆ ಅಂತಾರೆ, ಕುಡಿಕೆ ಅಂತಾರ? ಕುಡಿಕೆ, ಮಡಕೆ ಅಂದರೆ ನೀರು ಕುಡಿಯೋದು, ಅರ್ವಿ ಅಂತಾರೆ. ಮಡಕೆ ಅಂದರೆ ಮಡಕೆ, ಕುಡಿಕೆ ಅಂತಾರೆ. ಮಣ್ಣಿನ ಪಾತ್ರೆ ಅಂದ್ಕೊಳ್ಳಿ. ಕುಡಿಕೆನೇ ನನ್ನಿದು. ಕುಡಿಕೆ ತಂದಿದ್ದಾರೆ ಅಡುಗೆ ಮಾಡೋದಕ್ಕೆ. ಮತ್ತು ಇನ್ನೊಂದು ಈ ಕಡೆ ಒಂದೈತೆ ಮಣ್ಣಿಂದು ಕುಡಿಕೆನೆ. ನೀರು ತಂದಿಟ್ಕೊಬಿಟ್ಟಿದ್ರೆ ಒಂದು ಪಾತ್ರೆ ಒಳಗಡೆ. ಇದೇನಕ್ಕೆ ಇಡ್ತಿರೋದು? ಬಜ್ಜಿ ಮಾಡೋಕೆ. ಇದು ಬಜ್ಜಿ ಮಾಡೋಕೆ ಏನೇನು ಪದಾರ್ಥ ತೊಗೊಂಡಿದ್ದಾರೆ ಅಂದರೆ ನೋಡಿರಿ, ಟೊಮೊಟೊ, ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ, ಬೆಳ್ಳುಳ್ಳಿ. ಬದನೆಕಾಯಿ ಮಾತ್ರ ಸ್ವಲ್ಪ ಮತ್ತು ಚಿಕ್ಕದು ಎಳೆದು ಬಿಸಿಲಿಗೆ ಸ್ವಲ್ಪ ಇದಾಗಿಬಿಟ್ಟಿದ್ದಾವೆ. ಆದರೂ ಚೆನ್ನಾಗಿದ್ದಾವೆ. ಇಷ್ಟು ಪದಾರ್ಥ ತೊಗೊಂಡಿದ್ದಾರೆ. ಈಗ ಒಲೆ ಹಚ್ಚಬೇಕು. ಒಲೆ ಹಚ್ಬಿಟ್ರೆ ಆಮೇಲೆ ಕೆಲಸ ಆಗ್ತಾ ಇರುತ್ತೆ. ಒಲೆ ಹಚ್ಬಿಟ್ಟು ನೀರು ಕಾಯೋದಕ್ಕೆ ಇಟ್ಟಿದ್ದಾರೆ ಕುಡ್ಕೆನಲ್ಲಿ. ಈ ಕಡೆ ತರಕಾರಿ ಹಚ್ಕೋತಾವ್ರೆ. ಫಸ್ಟ್ ನೀರು ಕಾಸ್ಕೋಬೇಕಾ ಏನು? ಹಂಗೆ ಹಾಕ್ಬೋದು, ಹೆಂಗೂ ತರಕಾರಿ ಹಚ್ಚಿಲ್ವಲ್ಲ, ಅದಕ್ಕೆ ಇಟ್ಟಿದ್ದೀನಿ ಒಲೆ ಹಚ್ಚಿ. ನೀವೇನಾದರೂ ಬಜ್ಜಿ ಮಾಡ್ಕೊಳ್ಳೋದಿದ್ರೆ ಒಂದೇ ಸರಿ ಟೊಮೊಟೊ, ಹಸಿಮೆಣಸಿನಕಾಯಿ, ಬದನೆಕಾಯಿ ಎಲ್ಲ ನೀರೊಳಗಡೆ ನೀರಲ್ಲಿ ಹಾಕ್ಬಿಟ್ಟು ಒಂದೇ ಸರಿ ಬೇಯಿಸ್ಕೋಬೋದು. ನಾನು ಇನ್ನೂ ಹಚ್ಚಿಲ್ವಲ್ಲ, ಅದಕ್ಕೆ ಫಸ್ಟ್ ಒಲೆ ಒರೆಸಿದ್ದೀನಿ. ತುಂಬ ಎಳೆ ಬದನೆಕಾಯಿ ಅನ್ಸುತ್ತಲ್ಲ. ಬದನೆಕಾಯಿನೆಲ್ಲ ಈ ಥರ ನೀರಲ್ಲಿ ಹಾಕ್ಕೋಬೇಕು. ಮತ್ತು ಹಿಂಗೆ ಸೀಳ್ಕೋಬೇಕು, ನೋಡ್ಕೋಬೇಕು ಒಳಗಡೆ ಉಳುಕೇನಾದರೂ ಇರುತ್ತೇನೋ ಅಂತ. ಈ ಥರ ಸೀಳ್ಕೊಂಡು ಬದನೆಕಾಯಿ ನೋಡ್ಕೋತಾರೆ. ಎಳೆ ಬದನೆಕಾಯಲ್ಲಿ ಮಾಡಿದ್ರೇ ಚೆನ್ನಾಗಿರೋದು ಬಜ್ಜಿ. ಒಲೆ ಏನು ಇಷ್ಟ ಸಖತ್ತಾಗಿ ಗುರಿತೈತೆ. ಸೌದೆ ಬದನೆಕಾಯಿ ಸ್ವಲ್ಪ ಸಣ್ಣವಾದವು ಅಷ್ಟೇ. ಅದು ಬಿಟ್ಟರೆ ರುಚಿಯೇನು ಚೆನ್ನಾಗಿರುತ್ತೆ. ಶ್ರೀಮತಿ ಅವ್ರು ಮಾಡೋದಲ್ವಾ, ಅನ್ನಪೂರ್ಣೇಶ್ವರಿ ರೇಖೆ ಇದೆ. ಏನಿಲ್ಲ, ಯಾರು ಮಾಡಿದ್ರು ಚೆನ್ನಾಗೇ ಇರುತ್ತೆ. ನೀರಿನ್ನು ಕಾದಿಲ್ಲ, ಆದರೂ ಹಾಕ್ತೀನಿ. ಟೊಮೊಟೊ, ಮೆಣಸಿಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೋಬೋದು, ಖಾರ ನೋಡಿಕೊಂಡು. ಇವತ್ತು ಮಡಿಕೆಲೆ ಅನ್ನ ಮಾಡೋಣ ಅಂತ ಅಕ್ಕಿ ತಗೊಬಂದಿದ್ದೀನಿ. ಇನ್ನೂ ಒಂದು ಯಾರೋ ಕಮೆಂಟ್ ಮಾಡಿದ್ರು, ಚಿತ್ರಾನ್ನ ಮಾಡಿದಾಗ ಬರೀ ಚಿತ್ರಾನ್ನ ಮಾತ್ರ ಗೊಜ್ಜು ಮಾತ್ರ ಇದ್ರ ಮಾಡಿದ್ದೀರಾ, ಅನ್ನ ಒಲೆಯಲ್ಲಿ ಮಾಡಿಲ್ಲ ಅಂತ. ಇವತ್ತು ನೋಡ್ರಿ, ಅದಕ್ಕೆ ನಮ್ಮ ಶ್ರೀಮತಿಯವರು ಒಲೆಯಲ್ಲಿ ಮಾಡ್ತೀವಿ. ಅದಕ್ಕೆ ಅಂತ ಅಲ್ಲ, ಒಲೆಯಲ್ಲಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೋಸ್ಕರನೇ ಒಂದು ಕುಡಿಕೆ ತಂದಿದ್ವಲ್ಲ ನೋಡ್ರಿ, ಅನ್ನ ಮಾಡೋದಕ್ಕೆ. ಅದು ಕುಡಿಕೆ. ಮತ್ತೆ ಇದು ಊದ್ಗೊಳ್ಪಿ. ಇದು ಹೇಳ್ಬೇಕು ಅಂದ್ರೆ ಊದ್ಗೊಳ್ಪಿ ಅಲ್ಲ, ಸ್ಕ್ರೀನ್ಗೆ ಹಾಕ್ತಾರಲ್ವಾ, ಅದು ಕಟ್ ಮಾಡಿಸಿಟ್ಟಿದ್ದೆ ನಾನು ಮುಂದಾಲೋಚನೆ ಮಾಡಿ. ಅದು ಇವತ್ತು ತಕ್ಕೊಟ್ಟಿದ್ದೀನಿ. ಮೊನ್ನೆ ಮಾಳಿಗೆ ಮೇಲಿತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಇವತ್ತು ತಗೊಬಂದಿದ್ದೀನಿ ನೆನ್ಪು ಮಾಡಿಕೊಂಡು. ಆಮೇಲೆ ಬದನೆಕಾಯಿ ಚಿಕ್ಕವಾದವು ಅಂತ ಹೇಳಿದ್ನಲ್ಲ ನೋಡಿರಿ, ನಮ್ಮವು ಬದನೆ ಗಿಡ ಇಲ್ಲೆಲ್ಲ ಹಾಕಿದ್ವಿ. ನೀವು ನೋಡಿರ್ತೀರ, ನರ್ಸರಿಯಿಂದ ತಂದು ಹಾಕಿದ್ದು ಸಸಿಗಳು ಇಲ್ಲೆಲ್ಲ ಬೆಳೆದವೆ. ಆದರೆ ಮೆಣಸಿನ ಗಿಡ ಮಾತ್ರ ಬೆಳೀಲಿಲ್ಲ. ಇಲ್ಲೆಲ್ಲ ಆಯ್ತು ನೋಡ್ರಿ ಮೆಣಸಿನ ಗಿಡ. ಒಂದೊಂದೆಲ್ಲ ಮೆಣಸಿನ ಗಿಡ ಹೋಗವೆ, ಈ ಥರ ಅವೆ. ಇವೆಲ್ಲ ಬಿಸಿಲಿಗೆ ಬರಲ್ವಂತೆ. ಆದರೆ ಟೊಮೊಟೊ ಗಿಡ ಮಾತ್ರ ಚೆನ್ನಾಗಿ ಬಂದವೆ ನೋಡಿರಿ. ಟೊಮೊಟೊ ಹೂವು ಇಷ್ಟೊಂದು ಕಾಯಿ ಆಗಿದ್ದಾವೆ. ತೋರಿಸ್ತೀನಿ ಇಲ್ಲಿ ನೋಡ್ರಿ, ಇಷ್ಟು ಕಾಯಿ ಬಿಟ್ಟವು ಟೊಮೊಟೊ ಹಣ್ಣು. ಟೊಮೊಟೊ ಕಾಯಿ ಅದು
ಟೊಮೊಟೊ ಕಾಯಿ ಇನ್ನು, ಆದರೆ ಮೆಣಸಿನ ಗಿಡ ನೋಡ್ರಿ ಬಂದಿಲ್ಲ. ಬದನೆ ಗಿಡ ಇವಾಗ ಇನ್ನೂ ಚೆನ್ನಾಗಾಗ್ತವೆ. ಇಲ್ಲಿ ನೋಡ್ರಿ ನಮ್ಮದೊಂದು ದಾಸವಾಳದ ಹೂವು ಬಿಟ್ಟಿದೆ, ನರ್ಸರಿಯಿಂದ ತಂದಿದ್ದು. ಇದ್ಯಾವು ಸರಿಯಾಗಿ ಬೆಳೀತಾ ಇಲ್ಲ ಅಂತ ನಾವು ಏನೂ ಮಾಡೋಕ್ಕೆ ಹೋಗ್ತಿಲ್ಲ. ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತಂತೆ, ಅದಕ್ಕೆ ಚೆನ್ನಾಗಿ ಬರುತ್ತಂತೆ, ಅದಕ್ಕೆ ಮಳೆಗಾಲದಲ್ಲಿ ಇಡೋಣ. ಗಿಡಗಳು, ತರಕಾರಿ, ಸೊಪ್ಪು ಎಲ್ಲ ಮಳೆಗಾಲದಲ್ಲಿ. ಹೂವಿನ ಗಿಡಗಳು ಒಂದಷ್ಟು ತರಬೇಕು, ಇನ್ನೂ ಮನೆ ಸುತ್ತ ಇಡೋಣ ಅಂತ. ಮಳೆಗಾಲದಲ್ಲಿ ತಂದಿಡೋಣ ಅಂತ ಸದ್ಯಕ್ಕೆ ಸುಮ್ಮನೆ ಇದ್ದೀವಿ. ಈಗ ಅಂಗಳದಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ. ಶುರು ಮಾಡಿದ್ದೀವಿ. ಹೆಂಗನ್ನಿಸ್ತಾ ಐತೆ ಇವಾಗ? ಸೌಂಡ್ ಕೇಳಿ ಎಷ್ಟೊಂದು ದಿನ ಆಗಿತ್ತಲ್ವಾ? ಅಲ್ಲ, ಇಷ್ಟು ದಿನ ತಪ್ಪಲೆಯಲ್ಲಿ ಮಾಡ್ತಿದ್ದೆ, ಪಾತ್ರೆ ಒಳಗೆ ಮಾಡ್ತಿದ್ದೆ, ಕುಕ್ಕರಲ್ಲಿ ಮಾಡ್ತಿದ್ದೆ ಅಡುಗೆ. ಇವತ್ತು ಮಣ್ಣಿನ ಮಡಿಕೆ ಕುಡ್ಕೆಯಲ್ಲಿ ಮಾಡ್ತಿದ್ಯಲ್ಲ. ನನಗೆ ಒಲೆಯಲ್ಲಿ ಮಾಡೋದು ಅಷ್ಟೇ ಅಲ್ಲ, ಮಡಿಕೆ ಕುಡ್ಕೆಯಲ್ಲಿ ಮಾಡಬೇಕು ಅಂತಲೂ ತುಂಬ ಆಸೆ ಇತ್ತು. ಅಲ್ಲ, ಈಗ ಈ ಅನುಭವ ಹೆಂಗೈತೆ ಅಂತ? ಚೆನ್ನಾಗಿದೆ. ಹೌದಾ? ಅನುಕೂಲ ಇದ್ದು ಟೈಮ್ ಇರೋ ಅಂತವ್ರು ಈ ತರ ಮಾಡ್ಕೊಂಡು ತಿನ್ಬೋದು. ಆದ್ರೆ ಎಲ್ರಿಗೂ ಸಮಯ ಇರೋದಿಲ್ಲ, ಆ ತರ ಇರಲ್ಲ. ಇರೋ ಅಂತವ್ರು ಮಾಡ್ಕೋಬಹುದು. ನಮಗೆ ಆ ಅನುಕೂಲ ಕೊಟ್ಟಿದ್ದಾನೆ ಭಗವಂತ, ಅದಕ್ಕೆ ಈ ಥರ ಮಾಡ್ಕೊಂಡು ಮಾಡ್ತಿದ್ದೀವಿ. ನಮ್ಮ ಖುಷಿನ, ನಮ್ಮ ಇದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋತಿದ್ದೀವಿ. ಸೌದೆ ಮಾತ್ರ ಸಖತ್ತಾಗಿ ಉರಿತವೆ. ಹುಡುಕೊಂಬಂದಿರೋದು ಯಾರು ಸೌದೆನೆಲ್ಲ ನೋಡಿ, ಎಷ್ಟು ನೀಟಾಗೆಲ್ಲ ಹುಡುಕೊಂಡು ಕಟ್ ಮಾಡಿಕೊಂಡು ತಗೊಬಂದಿಟ್ಟಿದ್ದೀನಿ. ಮತ್ತೆ ಅಡಿಗೆ ಮಾಡೋದಕ್ಕೆ, ಒಲೆಯಲ್ಲಿ ಅಡಿಗೆ ಮಾಡೋದಕ್ಕೆ ಬೇಜಾರು ಯಾಕಾಗಲ್ಲ ಗೊತ್ತಾ? ಸೌದೆ ತುಂಬಾ ಚೆನ್ನಾಗಿ ಉರಿದ್ರೆ ಬೇಗ. ನೋಡಿ ಒಲೆ ಹೆಂಗ್ ಉರಿತಾಯ್ತಲ್ಲ, ನೋಡಿ ಹೆಂಗ್ ಉರಿತಾಯ್ತು ಒಲೆ. ನೋಡಿ ಎಷ್ಟು ಚೆನ್ನಾಗಿ ಉರಿತೈತೆ. ಒಲೆ ಉರಿತಾ ಇದ್ರೆ ಅಡಿಗೆ ಬೇಗ ಆಗ್ತೈತೆ. ಟೊಮೊಟೊ ಒಲೆ ಸಿಪ್ಪೆ ಬಿಡ್ತೈತೆ ನೋಡು, ಕಾಣಿಸ್ತಾ? ಇಲ್ಲ ಕಾಣಿಸ್ತಾ ಇಲ್ಲ, ಅದು ಕುದಿತಾ ಇತ್ತಲ್ಲ ನೀರು, ಅದಕ್ಕೆ ಕಾಣಿಸ್ತಿಲ್ಲ. ಒಂದು ಸೌಟ್ ತಂದಿಲ್ವ? ಸೌಟಲ್ಲಿ ನೋಡ್ಬೇಕಿತ್ತು. ನೋಡು, ಓಹೋ, ಆಯುಧಗಳೆಲ್ಲ ತಂದ್ಬಿಟ್ಟಿದ್ರಾ? ವೆಪನ್ಸ್ ಕಾಣಿಸ್ತಾ? ಬದನೆಕಾಯಿ ಇನ್ನೂ ಬೇಯಬೇಕು ಸ್ವಲ್ಪ. ಬದನೆಕಾಯಿ ಬೇಗ ಬೇಯಲ್ವಾ? ಟೊಮೆಟೊ ಬೇಗ ಬೇಯದಾ? ಎರಡು ಬೇಯುತ್ತೆ, ಆದ್ರೆ ಇನ್ನೂ ಸ್ವಲ್ಪ. ಟೊಮೊಟೊ ಸುಮ್ಮನೆ ಸಿಪ್ಪೆ ಬಿಟ್ಟೈತೆ ಅಷ್ಟೇ, ಬೆಂದಿಲ್ಲ ಒಳಗಡೆ, ಇನ್ನೂ ಬೇಯಬೇಕು ಸ್ವಲ್ಪ. ಅವರಲ್ಲಿ ನಾವಿಲ್ಲಿ ಪಲೆ ಈ ಮಧ್ಯದಲ್ಲಿ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಇಲ್ಲಿ ಚಪ್ರ ಹಾಕಿ ಚೆನ್ನಾಗಿರುತ್ತೆ ಅಡುಗೆ ಮಾಡ್ತಿರಲ್ಲ ಅಲ್ಲಿ ಅಂತ. ಏನು ಹೇಳ್ತಾ ಅದಕ್ಕೆ? ಒಳ್ಳೇದೇ, ಚಪ್ರ ಹಾಕೋದ್ರಿಂದ ನಮಗೆ ತುಂಬ ಒಳ್ಳೇದು. ಯಾಕಂದರೆ ಯಾವಾಗ ಬೇಕಾದರೂ ಅವಾಗ ಅಡುಗೆ ಮಾಡ್ಬೋದು, ಯಾವಾಗ ಬೇಕು ಅಂದರೆ ಅವಾಗ ತಿಂಡಿ ಮಾಡ್ಬೋದು. ಚಪ್ರ ಹಾಕಿಲ್ದೇ ಇರೋದಕ್ಕೆ ನೋಡು, ಇವಾಗ ಬೆಳಗ್ಗೆನೇ ತಿಂಡಿ ಮಾಡಬೇಕು ಅಥವಾ ಬೆಳಗ್ಗೆನೇ ಅಡುಗೆ ಮಾಡಬೇಕು, ಸಾಯಂಕಾಲನೇ ಮಾಡಬೇಕು ಅಂತ ಇರುತ್ತೆ, ಬಿಸಿಲಿರುತ್ತೆ ಅಂತ ಹೇಳ್ಬಿಟ್ಟು. ಅವರು ಅದನ್ನ ಹೇಳಿರೋದು, ಬಿಸಿಲಿರಲ್ಲ, ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು. ಆದರೆ ಈಗ ಇಲ್ಲಿ ಚಪ್ರ ಹಾಕೋದಕ್ಕಾಗೋದಿಲ್ಲ. ಯಾಕೆ ಗೊತ್ತಾ? ಅಲ್ಲಿ ಅಡುಗೆ ಮನೆ ಕಿಟಕಿ ಐತಲ್ಲ, ಕಿಟಕಿ ತೆಗೆದ್ರೆ ಅವರು ಒಳಗಡೆ ಅಡುಗೆ ಮಾಡಬೇಕಾದ್ರೆ ಪೂರ್ತಿ ನಮ್ಮ ಹಿಂದೆ ಇಲ್ಲೆಲ್ಲ ನೇಚರ್ ಕಾಣ್ತಾಯಿತ್ತು ನೋಡ್ರಿ, ಇಲ್ಲ ಪೂರ್ತಿ ಪ್ರಕೃತಿ ಚೆನ್ನಾಗಿ ಕಾಣುತ್ತೆ ಕಿಟಕಿನಲ್ಲಿ. ಇಲ್ಲಿ ನಾವು ಕುಳಿತಿರೋ ಜಾಗದಲ್ಲಿ, ಇಲ್ಲಿ ಕೂತಿರೋ ಜಾಗದಲ್ಲಿ ಚಪ್ರ ಹಾಕ್ಬಿಟ್ರೆ ಚಪ್ರನೇ ಕಾಣುತ್ತೆ ಕಿಟಕಿಲಿ ಅಡ್ಡ. ಅದಕ್ಕೆ ಈ ಜಾಗದಲ್ಲಿ ಚಪ್ರ ಹಾಕೋದಿಲ್ಲ. ನೋಡೋಣ, ಅದಕ್ಕೆ ಬೇರೆ ಏನಾದರೂ ಒಂದು ಯೋಚನೆ ಮಾಡಿ ಒಂದು ವ್ಯವಸ್ಥೆ ಮಾಡ್ಕೋತೀವಿ. ಯಾಕಂದರೆ ಮಳೆಗಾಲದಲ್ಲೆಲ್ಲ ಈ ಥರ ಅಡುಗೆ ಮಾಡೋದಕ್ಕಾಗೋದಿಲ್ಲ, ಮಳೆ ಬಂದರೆ. ಚಪ್ರ ಇದ್ದರೆ ಅನುಕೂಲ. ನೋಡೋಣ, ಅದಕ್ಕೆ ಬೇರೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋತೀವಿ. ಚೆನ್ನಾಗೈತಲ್ಲ? ಚೆನ್ನಾಗೈತಲ್ಲ? ನಿಮಗೆ ಬಜ್ಜಿಯಲ್ಲಿ ಯಾವ ಬಜ್ಜಿ ಇಷ್ಟ? ನನಗೆ ಮೆಣಸಿನ್ಕಾಯಿ ಬಜ್ಜಿ ಇಷ್ಟ. ನಾನು ಆ ಬಜ್ಜಿ ಅಲ್ಲ ತಿಂತೀವಲ್ಲ, ನನ್ನ ಮಗಳಿಗೂ ಇಷ್ಟ, ನಮ್ಮ ಜಾಣೆ ಮಗಳಿಗೂ ಮೆಣಸಿನ್ಕಾಯಿ ಬಜ್ಜಿ ಇಷ್ಟ, ನನಗೂ ಇಷ್ಟ. ಸರಿ, ಮೆಣಸಿನ್ಕಾಯಿ ಬಜ್ಜಿ ಯಾವಾಗ ಮಾಡ್ತೀಯಾ? ಒಲೆನಲ್ಲಿ ಮಾಡೋಣ. ಹೌದಾ? ಈ ಬಜ್ಜಿನಲ್ಲಿ ಈ ಥರ ಇದಕ್ಕೆ ಬದನೆಕಾಯಿ ಎಲ್ಲ ಹಾಕಿ, ಅಲ್ಲ ಬದನೆಕಾಯಿ ಅಂತೀನಿ, ಏನದು ಬೆಂಡೆಕಾಯಿ ಎಲ್ಲ ಹಾಕಿ ಮಾಡ್ತಾರೆ. ಆ ಥರ ಬಜ್ಜಿ ಇಷ್ಟ ನನಗೆ. ಹೌದಾ? ಓ, ನಂಗೆ ಗೊತ್ತಾಯ್ತು. ನೆಕ್ಸ್ಟ್ ಮಾಡ್ತೀವಿ, ಅದೆಲ್ಲ ಸುಟ್ಟು ಮಾಡ್ತೀವಿ ಒಲೆನಲ್ಲಿ, ಕೆಂಡದಲ್ಲಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಯಾವಾಗಾದ್ರೂ ಮುಂದೆ ಒಂದಿನ ಬಜ್ಜಿ ಮಾಡೇ ಮಾಡ್ತೀವಿ, ನಿಮ್ಮ ಜೊತೆ ಹಂಚ್ಕೋತೀವಿ ಅದನ್ನೆಲ್ಲ. ಬೆಂಡೆ ಬೀಜ ಬೇರೆ ಉಣಿದೀವಿ. ಅದಿನ್ನು ಬೆಂಡೆಕಾಯಿ ಬಿಡಕ್ಕೆ 1 ತಿಂಗಳು ಬೇಕು, 2 ತಿಂಗಳು ಬೇಕು ಅನ್ಸುತ್ತೆ. ಮತ್ತೆ ಅದಿನ್ನು ಗಿಡನೇ ಹುಟ್ಟಿಲ್ಲ, ಬೀಜ ಉಣಿರೋದು ಗಿಡನೇ ಹುಟ್ಟಿಲ್ಲ. ಇಲ್ಲ, ಬೇರೆ ಅಂಗಡಿಯಿಂದ ತಂದಾದ್ರೂ ಮಾಡ್ತೀವಿ. ನಂಗೆ ಸಖತ್ ಇಷ್ಟ ಆ ಬಜ್ಜಿ. ನನಗೂ ಇಷ್ಟ, ನನಗೂ ಇಷ್ಟ.
ಬೆಂದೈತಾ? ಬೆಂದಿದ್ದಂಗೆ ಐತೆ. ನೀರು ಎಷ್ಟೊಂದಕ್ಕಿದೆ, ಎಷ್ಟು ಕಡಿಮೆ ಆಗೈತೆ ನೋಡು. ಎಲ್ಲ ಕುದ್ದು 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 ಕಡಿಮೆ ಆಗ್ತೈತೆ. ಟೊಮೊಟೊ ನೋಡಿ ಹೆಂಗಿತ್ತು, ಹೆಂಗಾಗೈತೆ. ಸಾಕು, ಬೆಂದೈತೆ. ಬದನೆಕಾಯಿ ನೋಡ ನೀರು. ಬದನೆಕಾಯಿ ಬೆಂದಾಗೈತೆ ಬಿಡು. ಬೆಂದೈತೆ. ಬಿಸಿ ಸುಡ್ತೈತೆ ಸಿಕ್ಕಾಪಟ್ಟೆ. ಬಿಸಿ ಬಿಸಿ ಸುಡ್ತಾಯ್ತು ಜಾಸ್ತಿ. ಆಮೇಲೆ ಇದು ಏನದು, ನೀರು ಎಲ್ಲ ಕುದ್ದು ಕುದ್ದು ನೀರು ಕಮ್ಮಿನೇ ಆಗ್ಬಿಟ್ಟೈತೆ ನೋಡು ಒಲೆನಲ್ಲಿ. ಅಂದರೆ ಹಂಗೆ ಮೊನ್ನೆ ಪಾಯಸ ಮಾಡ್ಬೇಕಾದ್ರೂ ಹಂಗೆ ಅಲ್ವಾ, ನೀರು ಹಾಲೆಲ್ಲ ಗಟ್ಟಿ ಆಗ್ಬಿಟ್ಟಿತ್ತು. ಹಾಲೆಲ್ಲ ಕುದ್ದು ಪಾಯಸ ಗಟ್ಟಿಯಾಗಿತ್ತು. ಅದಕ್ಕೆ ಯಾರು ಕಮೆಂಟ್ ಮಾಡಿದ್ರು ಉಪ್ಪಿಟ್ಟಾಗಿದೆ ಪಾಯಸ ಅಂತ. ಅದು ಒಲೆನಲ್ಲಿ ಬೇರೆ ಅಳತೆ, ಗ್ಯಾಸ್ನಲ್ಲಿ ಮಾಡ್ಬೇಕಾದ್ರೆ ಬೇರೆ ಅಳತೆ ಬರುತ್ತೆ. ಅದು ತಾನೇ. ಅದು ಅಳತೆ ಮೇಲೆ ಡಿಪೆಂಡ್ ಅಲ್ಲ, ಅಳತೆ ಮೇಲೂ ಡಿಪೆಂಡು. ಆದ್ರೆ ಒಲೆ ಜಾಸ್ತಿ ಉರಿತಾ ಇರುತ್ತಲ್ವಾ, ಬೇಗ ಇಂಬ್ರಕೊಂಡು ಇಂಬ್ರುಕೋಬಿಡುತ್ತೆ. ಹಾಲು ನೀರು ನೀವೇನೇ ಹಾಕಿದ್ರು ಅಷ್ಟೇ. ನಾನು ಎಷ್ಟೊಂದು ನೀರು ಹಾಕಿದೆ ಬದನೆಕಾಯಿ ಟೊಮೊಟೊ ಬೇಯೋದಕ್ಕೆ. ಅದೇ ನಾವು ಗ್ಯಾಸ್ ಮೇಲೆ ಇಟ್ಟಿದ್ರೆ ಕುಕ್ಕರ್ಗೆ ಹಾಕ್ಬಿಟ್ಟು ನಾವ್ ಎಷ್ಟು ನೀರು ಇಕ್ಕಿದ್ವೋ ಅಷ್ಟು ನೀರು ಹಂಗೆ ಇರೋದು. ಬದನೆಕಾಯಿ ಟೊಮೊಟೊ ಮಾತ್ರ ಬೆಂದಿರೋದು. ಕುಕ್ಕರಲ್ಲಿ ಮಾಡೋರಾದ್ರೆ ಒಂದು ವಿಸಲ್ ಕೂಗಿಸ್ಕೋಬೇಕಾ? ಇಲ್ಲ, ಒಂದ್ ಮೂರು ವಿಸಲ್ ಕೂಗಿಸ್ಕೋಬೇಕು. ಅದು ಚೆನ್ನಾಗಿ ಬೇಯ್ಬೇಕಲ್ವಾ ಕ್ಯೂಚಕ್ಕೆ. ಬದನೆಕಾಯಿ ಬೆಂದಿರ್ತೈತಲ್ಲ 2 ವಿಸಲ್ಗೆ ಬೇಯಲ್ವಾ? ನಾನು 3 ವಿಸಲ್ ಕೂಗಿಸ್ತಿದ್ದೆ. ಹೌದಾ? ಇವತ್ತು ಸ್ಪೆಷಲ್ ಊಟ. ಎಷ್ಟು ಬೇಕಾದ್ರೂ ಇಕ್ಬೋದು, ಯಾಕಂದ್ರೆ ಬಸಿಬೋದಲ್ವಾ. ಅನ್ನ ಬಸಿಬೇಕಾ? ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಊಟ. ಚೆನ್ನಾಗಿರುತ್ತೆ ಊಟ. ಹಳ್ಳಿ ಹಾಡು ತಂದಾನ, ಹಳ್ಳಿ ಊಟ ಚಂದಾನ. ಸರಿ, ಇದಿರಿಸ್ಲಾ? ಹೊತ್ತು ಮುಣಗ್ತಾ ಇದೆ. ಇಲ್ಕೆ ಏನು ಬೇಕಿಲ್ವ ಅದಕ್ಕೆ? ಇಲ್ಕೆ ಇಲ್ಲ, ಇರ್ಲಿ ಇವಾಗ. ಉಲ್ಟಾಡಲ್ವಾ ಅದೇನು? ಕರೆಕ್ಟಾಗಿ ಕುಂತೈತೆ, ಉಲ್ಟಾಡ್ತಿಲ್ಲ. ಮಣ್ಣಿನ ನೆಲದಲ್ಲಿ ಕುತ್ಕೊಳ್ಳುತ್ತೆ. ಕಲ್ಲು ಆ ಥರ ಎಲ್ಲ ಇರುತ್ತಲ್ವಾ. ಹುಷಾರು, ಅದಕ್ಕೆ ಬೇಕಾರೆ ಸೈಡ್ ಅರಗ್ನಾಗೆಲ್ಲ ಬೆಂಕಿ ಇಕ್ಕಿಲ್ಲ, ಸರಿಯಾಗಿ ಕುಂತ್ಕೊಂಡಿಲ್ಲ. ಇಲ್ಲಿ ಮೇಲೆ ಕೈ ಸುಡುತ್ತೆ, ಇಲ್ಲಿ ಕಾಲು ಸುಡ್ತಾ ಇರುತ್ತೆ. ಅದೇನಾ? ಹಿಂದೆ ಕೂತ್ಕೋಬೇಕು ಅದಕ್ಕೆ. ಅಲ್ಲ, ದಿಕ್ಕಕ್ಕೆ ಇಕ್ಬೇಕಾದ್ರೆ. ಇದರಲ್ಲಿ ತೋರಿಸು, ಇದು ಸುತ್ತೈತೆ, ಮುಟ್ಟಕ್ಕಾಗಲ್ಲ. ಇದನ್ನ ತಗೋ ಬಟ್ಟೆ. ಇದರಲ್ಲಿ ಬದನೆಕಾಯಿ ಟೊಮೊಟೊ ಹಸಿಮೆಣ್ಸಿಕಾಯಿ ಅಷ್ಟನ್ನಷ್ಟೇ ಬೇಯಿಸ್ಕೊಂಡಿರುತ್ತಲ್ವ, ಬೇರೇನಿಲ್ಲ. ಅಷ್ಟು ಬೇಯಿಸ್ಕೊಂಡಿದ್ದಾರೆ. ಈಗ ಅದನ್ನೆಲ್ಲ ಆರೋದಕ್ಕೆ ತಣ್ಣಗಾಗೋದಕ್ಕೆ ತೆಗೆದಿಡ್ತಾವ್ರ ಒಂದು ತಟ್ಟೆಗೆ. ಇನ್ನೊಂದು ಇರ್ಬೇಕಿಲ್ಲ ಮೆಣಸಿಕಾಯಿ. 8 ಮೆಣಸಿಕಾಯಿ ಹಾಕಿದ್ದ? 8 ಕಲ್ಸಲ್ಲ, ಅದೇ ಹಾಕಿದೆ. ತೆಗೆದಿಟ್ಕೊಳ್ಳೋದು. ಖಾರ ಕಮ್ಮಿ ಇದ್ರೆ ಆಮೇಲೆ ಬೇಕಾದ್ರೆ ತೆಗೆದಿಟ್ಟಿದ್ದೀನಿ, 4 ಕಲಿಸ್ತೀನಿ. ಖಾರ ಕಮ್ಮಿ ಇದ್ರೆ ಬೇಕಾದ್ರೆ ಕಲಿಸ್ಕೋಬೋದು, ಕಿವುಚ್ಕೋಬೋದು. ಆ ಕಡೆ ಅನ್ನಕ್ಕಿಟ್ಟವ್ರೆ, ಒಲೆ ಉರಿತಾ ಐತೆ. ಅನ್ನಕ್ಕೆ ನೀರಿಟ್ಟವ್ರು ಇನ್ನು. ಇಲ್ಲಿ ಈ ಕಡೆ ಕಣ್ಣುರಿತಾ ಐತೆ. ಆ ಕಡೆ ಒಲೆ ಉರಿತೈತೆ, ಈ ಕಡೆ ಕಣ್ಣುರಿತಾ ಐತೆ. ಯಾಕೆ ಕಣ್ಣುರಿತಾ ಐತೆ ಅಂದರೆ ಈರುಳ್ಳಿ ಹಚ್ತಾವ್ರೆ. ಈರುಳ್ಳಿ ಇನ್ನೇನಿಲ್ಲ, ಈರುಳ್ಳಿ ಒಂದೇ ಹಚ್ಕೊಳೋದಲ್ವಾ? ಇನ್ನೊಂದು ಮರ್ತಿದ್ಯಾ? ಏನು? ಕೊತ್ತಂಬರಿ ಹಚ್ಚಲ್ಲ, ಹಂಗೆ ಕೈಯಲ್ಲಿ ಜಿಗ್ಟಾಕ್ತೀನಿ. ಹೌದಾ? ಹಚ್ಚೋದಕ್ಕಿಂತ ಜಿಗುಟ್ಬಿಟ್ಟು ಕಿವುಚಿದ್ರೆ ಚೆನ್ನಾಗಿರೋದು. ಒತ್ತು ಮುಣಗ್ತಾ ಆಯ್ತಮ್ಮ, ಆಗಲೇ ಕತ್ಲೆ ಆಗ್ತೈತೀರ. ಆಗ್ಲಿ ಬಿಡು, ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್. ಕೊನೆಗೂ ಅಂಗಳದಲ್ಲಿ, ಅಡುಗೆಯಲ್ಲಿ, ಒಲೆಯಲ್ಲಿ, ಅದು ಮಡಿಕೆ ಕುಡಿಕೆನಲ್ಲಿ ಬಜ್ಜಿಗೆಲ್ಲ ಬೇಯಿಸ್ಕೊಂಡು ಕಿವಿಸ್ತಾವ್ರೆ ಬಜ್ಜಿನ. ಅಲ್ಲ ಸ್ವಲ್ಪ ಕತ್ಲೆ. ಬಜ್ಜಿನ ಗುಂಡಲ್ಲಿ ರುಬ್ಕೋತಿದ್ರು ಹಳೆ ಕಾಲದಲ್ಲಿ. ಕೆಲವರು ಕೈಯಲ್ಲಿ ಕಿವುಚೋರು, ಕೆಲವರು ಗುಂಡಲ್ಲಿ ರುಬ್ಬೋರು. ಮತ್ತೆ ಇದನ್ನ ಮಿಕ್ಸಿಗೆ ಹಾಕ್ಬೋದು. ಆದ್ರೆ ಈ ತರ ಕಿವುಚಿದ್ರೇನೆ ಚೆನ್ನಾಗಿರೋದು ಬಜ್ಜಿ. ಬಜ್ಜಿ ಎಲ್ಲ ಕಿವುಚಾಯ್ತಾ? ಅಷ್ಟೇನಾ? ಕಿವುಚ್ಬೇಕು. ಈಗ ನೀರು ಕಾದೈತೆ. ಇಲ್ಲಿ ನೀರು ಕಾದೈತೆ. ಅನ್ನಕ್ಕೆ ಅಕ್ಕಿ ತೊಳ್ಕೊಂಡು ಅನ್ನಕ್ಕೆ ಇಡ್ತಾವ್ರೆ. ಸಿಟಿಯಲ್ಲೆಲ್ಲ ಏನು ಗೊತ್ತಾ, ಅಕ್ಕಿ ತೊಳೆದಿದ್ದ ನೀರನ್ನ ತಗೊಂಡೋಗಿ ಗಿಡಗಳಿಗೆ ಹೋಯ್ತಾರೆ. ನಾನಿಲ್ಲಿ ನಮ್ಮ ಬದನೆ ಗಿಡ, ಮೆಣಸಿ ಗಿಡ ಹಾಕಿದೀವಲ್ಲ, ಇಲ್ಲಿ ಹಾಕ್ತೀನಿ. ಇದು ಕತ್ಲಾಗ್ತಾ ಐತೆ. ವಿಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತೋ ಗೊತ್ತಿಲ್ಲ. ನಾವಿನ್ನೂ ಸ್ವಲ್ಪ ಬೇಗ ಮಾಡಬೇಕಿತ್ತು. ಬೇಗ ಶುರು ಮಾಡಬೇಕಿತ್ತು. ಇರಲಿ, ಚೆನ್ನಾಗೈತಲ್ವಾ? ಚೆನ್ನಾಗಿದೆ. ಇದೊಂಥರ ವಾತಾವರಣ ನೋಡಿ, ಸುತ್ತ ಒಂದು ವಾತಾವರಣ ತೋರಿಸಿ. ಎಲ್ಲ ಕತ್ಲಾಗ್ತಾ ಐತೆ, ಹೊತ್ತು ಮುಣುಗ್ತಾ ಐತೆ. ಅಲ್ಲಿ ಆಕಾಶದಲ್ಲಿ ಚಂದಮಾಮ.
ಕತ್ಲಲ್ಲಿ ನಾವು ಯಾವತ್ತೂ ಹೊರಗಡೆ ಅಡುಗೆನೇ ಮಾಡಿಲ್ಲ. ಇದೇ ಫಸ್ಟ್ ಟೈಮ್. ಚೆನ್ನಾಗೈತೆ, ಒಂಥರ ಚೆನ್ನಾಗಿದೆ. ಹೊಸ ಅನುಭವ. ಅದು ಟಾರ್ಚ್ ಹಾಕ್ಕೊಂಡು ಬೇರೆ ಮಾಡ್ತಾ ಇರೋದು ವಿಡಿಯೋ. ಅಂಗಳದಲ್ಲಿ ಅಡುಗೆ ಹೋಗಿ ಸಂಜೆಯಲ್ಲಿ ಅಡುಗೆ ಆಗೋಯ್ತು. ಬೆಳ್ಳುಳ್ಳಿ ಜಜ್ಕೋಬೇಕಾ? ಬೆಳ್ಳುಳ್ಳಿನ ಜಜ್ಜಿ ಹಾಕ್ಬೇಕು ಇದಕ್ಕೆ, ಕಿವುಚ್ಕೊಂಡವ್ರಲ್ಲ ಅದಕ್ಕೆ. ಕೊತ್ತಂಬರಿ ನೀರಲ್ಲಿ ತೊಳ್ಕೊಂಡು ಕೈಯಲ್ಲಿ ಜಿಗ್ಟ್ ಹಾಕೋದು. ಕೈಯಲ್ಲಿ ಜಿಗುಟ್ಬಿಟ್ಟು ಚೆನ್ನಾಗಿ ಕಿವುಚ್ಬೇಕು. ಹೌದಾ? ಅವಾಗ ರುಚಿ ಬರುತ್ತೆ. ಕಟ್ ಮಾಡಿ ಹಾಕಿದ್ರೆ ಘಮ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದು ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರಲ್ಲ. ಒಂದು ಮಿಸ್ ಮಾಡಿದ್ದೆ ನೀನು, ಒಂದು ಇದಾಗೈತೆ. ಅದ್ರ ಹೆಸರು ಕೊತ್ತಂಬರಿ ಅಲ್ಲ, ಪರಿಮಳ. ಪರಿಮಳ. ಅಂಗಳದಲ್ಲಿ ಅಡುಗೆಯಲ್ಲಿ ಪರಿಮಳ. ಪರಿಮಳ ಮಿಸ್ ಆಗಿಲ್ಲ ಇವತ್ತು. ಮೊನ್ನೆ ಚಿತ್ರಾನ್ನಕ್ಕೆ ಮಿಸ್ ಆಗಿದ್ರು ಪರಿಮಳ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ. ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಬೇಕು ಅಂತ ಏನಿಲ್ಲ, ಯಾಕಂದ್ರೆ ಬೇಯಿಸಿದ ನೀರು ನಾವೇನು ತಗೊಳಲ್ಲ. ಬರೀ ಬದನೆಕಾಯಿ, ಟೊಮೊಟೊ, ಹಸಿಮೆಣಸಿನಕಾಯಿ ಏನು ಬೇಯಿಸಿದೀವೋ ಅದನ್ನ ಮಾತ್ರ ತಗೋತೀವಿ. ಅದಕ್ಕೋಸ್ಕರ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಬೇಕು ಅಂತ ಏನಿಲ್ಲ. ಎಲ್ಲಾನು ಕೈಯಲ್ಲಿ ಕಿವುಚಿದ್ರೇ ಅದೊಂದು ಏನು ಹೇಳ್ತಾರೆ, ನೆನ್ನೆ ಹೇಳಿದ್ನಲ್ಲ ಚಿತ್ರಾನ್ನ ಕಲಿಸ್ವಾಗ, ಆ ಪ್ರೀತಿ ವಾತ್ಸಲ್ಯ ಅದೆಲ್ಲ ಬೆರ್ತಿರುತ್ತೆ, ಅಡುಗೆ ರುಚಿ ಇರುತ್ತೆ ಅಂತ. ಇನ್ನೊಂದು ಕಿವುಚ್ತಾ ಇದ್ರೆ ಕೊತ್ತಂಬರಿ ಸೊಪ್ಪು ಮತ್ತೆ ಬೆಳ್ಳುಳ್ಳಿದು ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಪರಿಮಳ ಮತ್ತು ಬೆಳ್ಳುಳ್ಳಿ ಘಮ. ಯಾರದು ಪರಿಮಳ ಅಂತ ಕೇಳಬೇಡ, ಕೊತ್ತಂಬರಿ ಸೊಪ್ಪೆ ಪರಿಮಳ. ನನಗೆ ಗೊತ್ತು, ನಿನ್ ಬಿಟ್ರೆ ಬೇರೆ ಯಾರು ಇಲ್ಲ. ಗಮ್ಮಂತೈತೆ. ನೋಡ್ರಿ, ಇಲ್ಲಿ ಅನ್ನ ಕುದೀತಾ ಐತೆ, ಒಲೆ ಉರಿತಾ ಐತೆ. ಈ ಕಡೆ ಬಜ್ಜಿ ರೆಡಿ. ಬಜ್ಜಿನೂ ಸಿದ್ಧ ಆಗಿದೆ. ಕನ್ನಡ ಬಳಸ್ತೀನಿ. ರೆಡಿ ಆಗಿದೆ ಇಂಗ್ಲೀಷಾ? ರೆಡಿ ಆಗಿದೆ ಇಂಗ್ಲೀಷ್ ತಾನೆ. ಸಿದ್ಧ ಆಗಿದೆ ಕನ್ನಡ. ಸ್ವಲ್ಪ ಕತ್ಲಾಯ್ತು, ಏನು ಅಂದ್ಕೋಬೇಡಿ. ಇನ್ನು ಮುಂದೆ ಸ್ವಲ್ಪ ಬೆಳಕಿದಂಗೆ ವಿಡಿಯೋ ಮಾಡ್ತೀವಿ. ಅದು ಬಜ್ಜಿ ಒಂದೇ ಆಗಿದ್ರೆ ಆಗ್ಬಿಡೋದು ಇಷ್ಟೊತ್ತಿಗೆ. ಅನ್ನ ಬೇರೆ ಮಾಡ್ತಾ ಇದೀವಲ್ಲ. ಇದು ನಮಗೆ ಅವಶ್ಯಕತೆ ಇಲ್ಲ, ಆಮೇಲೆ ತಗೋತೀನಿ. ಅನ್ನ ಏನಾಯ್ತು ನೋಡೋಣ. ಅನ್ನ ಬೇಯ್ತಾ ಇದೆ, ಇನ್ನೂ ಒಂದು 10 ನಿಮಿಷ ಬೇಕು ಅನ್ನ ಆಗಕ್ಕೆ. ಹೌದಾ? ಬಜ್ಜಿ ಮಾಡುವಾಗ ಏನು ಸಮಸ್ಯೆ ಆಗಿಲ್ಲ. ಅನ್ನ ಮಾಡ್ಬೇಕಾದ್ರೆ ನೋಡ್ರಿ, ಎಲ್ಲ ಒಂಚೂರು ಉರಿ ಜಾಸ್ತಿ ಆದರೂ ನೀರೆಲ್ಲ ಉಪ್ಪು ಬಂದು ಇದಾಗ್ಬಿಡ್ತದೆ, ಒಲೆ ಆರೋಗ್ಬಿಡ್ತೈತಲ್ಲ ನೀರು. ಪಾತ್ರೆ ಇನ್ನೊಂದು ಸ್ವಲ್ಪ ಅಲ್ಲ ಏನು ಕುಡಿಕೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿರ್ಬೇಕಿತ್ತು. ಕತ್ಲಾಯ್ತು, ಹೊಗೆನೂ ಬರ್ತೈತೆ. ಅನ್ನ ಬೆಂದೈತಾ? ಚೂರು ಬೇಯ್ಬೇಕಲ್ಲ? ಚೂರು ಬೇಯಬೇಕು. ಶಬಾಷ್ ಶ್ರೀಮತಿ ಅವರೇ, ಮಣ್ಣಿನ ಕುಡ್ಕೆಲ್ಲ ಮಾಡಿಬಿಟ್ರಿ. ಅದಕ್ಕೆ ಕತ್ಲಲ್ಲಿ. ಇದು ನನ್ನ ಕನಸು, ಪಾತ್ರೆಯಲ್ಲಿ ಮಾಡೋದಲ್ಲ, ಒಲೆ ಇಟ್ಬಿಟ್ಟು ಮಡಕೆ ಕುಡ್ಕೆಯಲ್ಲಿ ಮಾಡಬೇಕು ಅನ್ನೋದು. ಅನ್ನ ಆಯ್ತು. ಆಯ್ತಾ? ನೋಡು ಅನ್ನ ಬಸಿಬೇಕಾಗ. ಏನು ಕಣ್ಣೂರು ಹಿಂಗೆ ಬರ್ತೈತೆ ಬಗ್ಗೆ ಕಣ್ಣಿಗೆ. ಹುಷಾರು ಹುಷಾರು, ಬಿಸಿ ಆಗ್ತೈತೆ ಬಸ್ಸಕ್ಕೆ. ಇಲ್ಲ ಬಸ್ಕೊಟ್ಲಾ? ಹುಷಾರು. ಹೋಗ್ಲಿ, ಏನಾಗಲ್ಲ. ನೆಲದಾಗ ಬಿದ್ರೆ ಏನಾಗಲ್ಲ, ಬಸಿಬೇಕಷ್ಟೇ ಅನ್ನನ. ನೋಡ್ರಿ ಪಾಪ, ನಮ್ಮ ಮನೆಯವರು ಬಿಸಿ ನನ್ನ ಕೈಲಿ ಬಸಿಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಬಸಿತಾವ್ರೆ. ಬಿಸಿ ಅಂತಲ್ಲ, ಅದು ಸ್ವಲ್ಪ ಬಸಿಯಕ್ ಬರ್ಲಿಲ್ಲ ನನಗೆ. ಅಲ್ಲ, ಅದೇ ಹೊಡಿತೈತೆ ಒಂಥರ ಬಸಿಬೇಕಷ್ಟೇ. ಈ ಅರಿಗಿನಾಗೆಲ್ಲ ಈ ಬಟ್ಟೆಲಿ ಇಟ್ಕೊಂಡ್ರು ಬಟ್ಟೆನೂ ಸುಡ್ತಾ ಇತ್ತು ಅರಿಗಿನಾಗಿಲ್ಲಿ. ಮತ್ತೆ ಅಷ್ಟೊಂದು ಎತ್ತಿ ಬಗ್ಸೋ ಅಷ್ಟು ನನ್ನ ಕೈ ಶಕ್ತಿ ಇಲ್ಲ. ಇದು ಏನಂದ್ರೆ
ಇದು ಪಾತ್ರೆ ಆದ್ರೆ ಭಾರ ಇರಲ್ಲ, ಹಾ ಸ್ವಲ್ಪ ಇದು ಅರ್ವಿನೇ ಸ್ವಲ್ಪ ಮಡಿಕೆನೆ ಸ್ವಲ್ಪ ಭಾರ ಇರುತ್ತೆ. ಆಯ್ತಾ, ಇರಮ್ಮ ಕೈ ಸುಡ್ತಾ ಇದ್ದೀನಿ. ನಿಧಾನಕ್ಕೆ ಬಸಿ, ಮಡಿಕೆ ಸ್ವಲ್ಪ ಭಾರ ಇರ್ತೈತೆ ಅದು. ಒಂಥರ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ ಇದು. ಅಲ್ಲೇ ಇಟ್ಬಿಡು ಆ ಕುಡ್ಕೆ ಮಗ್ಲಾಗೆ. ಹುಷಾರು, ಅದು ಮಣ್ಣು ಕಲ್ಲು ಪಲ್ಲು ಇದ್ರೆ ಚುಚ್ಕೊಬಿಡುತ್ತೆ. ಇನ್ನು ಏನೇನು ಎಕ್ಸ್ಪೀರಿಯನ್ಸ್ ಮಾಡಿಸ್ತೇನಂತಾಗಿ. ಹೊಸ ಅನುಭವಗಳು ಚೆನ್ನಾಗಿರ್ತವೆ. ಒಲೆಯಲ್ಲಿ ಮಾಡಿರುವ ಅನ್ನ, ತಟ್ಟೆನ ಎತ್ಕೊ ಹತ್ರಕ್ಕೆ. ಕುಡಿಕೆನಲ್ಲಿ ಒಲೆಯಲ್ಲಿ ಮಾಡಿರೋ ಅನ್ನ, ನಮ್ಮ ಅನ್ನಪೂರ್ಣೇಶ್ವರಿ ಅವ್ರು ಮಾಡಿರೋದು. ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಬಜ್ಜಿ. ನಿಂಗೆ ಹೇಳಕ್ಕೆ ಬರಲಿಲ್ಲ. ಬಿಸಿ ಬಿಸಿ ಅನ್ನಕ್ಕೆ ರುಚಿಯಾದ ಬಜ್ಜಿ ರೆಡಿ. ಇವತ್ತಿನ ಅಂಗಳದ ಅಡುಗೆಯಲ್ಲಿ ಅನ್ನ ಮತ್ತೆ ಬಿಸಿ ಅನ್ನ. ಇದು ಮುದ್ದೆ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಅನ್ನ ಮಾಡುವಾಗ್ಲೇ ಕತ್ಲಾಗ್ಬಿಟ್ಟಿದೆ, ಮುದ್ದೆ ಮಾಡುವಾಗ ಇನ್ನೂ ಟೈಮ್ ಆಗ್ಬಿಡ್ತೈತೆ. ಅದಕ್ಕೆ ಅನ್ನದ ಜೊತೆನೆ ನಾವು ಸರ್ವ್ ಮಾಡಿದೀವಿ. ಓಕೆನಾ? ಕನ್ನಡದಲ್ಲಿ ಏನ್ ಹೇಳ್ತಾರೆ? ಕನ್ನಡದಲ್ಲ ಸರ್ವ್ ಅಂದ್ರೆ ಅನ್ನದ ಜೊತೆನೆ ಬಡ್ಸಿದೀನಿ. ಬಡ್ಸಿದೀನಿ, ಚೆನ್ನಾಗಿದೆ. ಅನ್ನದ ಜೊತೆನೆ ಈ ಬಜ್ಜಿನ ಬಡ್ಸಿದೀನಿ. ಈಗ ಇದನ್ನ ನಾವು ಊಟ ಮಾಡ್ತೀವಿ. ಊಟ ಮಾಡ್ಬಿಟ್ಟು ರುಚಿ ಹೆಂಗಿದೆ ಅಂತ ಹೇಳ್ತೀವಿ. ಹೆಂಗಿದೆ ಟೇಸ್ಟ್, ರುಚಿ ಹೆಂಗೈತೆ ನೋಡೋಣ. ಸುತ್ತಾಯ್ತಾ? ಸುಡ್ತಾಯ್ತು. ಅನ್ನ ಒಲೆನಲ್ಲಿ ಮಾಡಿರೋದಲ್ವಾ, ಬಿಸಿ ಜಾಸ್ತಿ ಇರುತ್ತೆ, ಬೇಗ ಆರಲ್ಲ. ಬಿರಿನ ಆರಲ್ಲ. ನಮ್ಮ ಹಳ್ಳಿ ಭಾಷೆ ಬಿರಿನ ಬೇಗ ಎಲ್ಲ ಕನ್ನಡನೇ ಬಿಡು. ಅಲ್ಲ, ಬೇಗ ಪುಸ್ಕದ ಭಾಷೆ, ಬಿರಿನ ಹಳ್ಳಿ ಭಾಷೆ. ಈಗ ತಿನ್ನಿಸ್ತೀನಿ ಅವ್ರಿಗೆ, ನೋಡೋಣ. ಮಾಡು, ಕಳೆದೋಗ್ಬೇಡ, ಇಲ್ಲೇ ಇರು. ನಿಜ ಸಕ್ಕತ್ತಾಗೈತೆ. ಹೌದಾ? ನಿಜ ನಂಗೊಂದು ತಿನ್ಸು ನೋಡೋಣ. ನಂಗೆ ತಳ ಸುಡ್ತೈತೆ, ಇಟ್ಕೊಳಕ್ಕಾಗಲ್ಲ. ಬಿಸಿ ಅದು ಒಲೆನಲ್ಲಿ ಮಾಡಿರೋದು, ಬೇಗ ಆರಲ್ಲ ಬಿಸಿ. ಹೆಂಗೈತೆ? ವಾಹ್, ಇಂಥ ರುಚಿ ತಿಂದು ಎಷ್ಟು ವರ್ಷಗಳೇ ಹೋಗಿತ್ತು. ನಿಜ ತುಂಬಾ ಚೆನ್ನಾಗೈತೆ. ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಹಂಗೆ ಹೆಂಗಿತ್ತು ಬಜ್ಜಿ ಅಂತ ಕಮೆಂಟ್ ಮಾಡಿ. ಅವರೆಲ್ಲ ಒಲೆನಲ್ಲಿ ಹೆಂಗ್ ಟ್ರೈ ಮಾಡೋಕ್ಕಾಗುತ್ತೆ ಅಲ್ವಾ? ಕುಕ್ಕರಲ್ಲಿ ಮಾಡ್ಕೋತಿರಲ್ಲ, ತಪ್ಪಲೆಲ್ಲ ಕುಕ್ಕರೆಲ್ಲ ಮಾಡ್ಕೊಳ್ಳಿ, ಈ ತರ ಬೇಯಿಸ್ಕೊಂಡು ಕಿವುಚ್ಕೊಂಡು. ಹೇಳ್ತೀನಿ, ಕುಕ್ಕರಲ್ಲಿ ತಪ್ಪಲೆಯಲ್ಲಿ ಬೇಯಿಸಿರೋ ಬಜ್ಜಿ ಈ ಮಡ್ಕೆಲ್ ಬೇಯಿಸಿರೋ ಬಜ್ಜಿ ಅಷ್ಟು ರುಚಿಯಾಗಿರಲ್ಲ. ಅದಂತೂ ನಿಜ. ಬಜ್ಜಿ ಚೆನ್ನಾಗಿರುತ್ತೆ. ಮಡ್ಕೆಲ್ ಬೇಯಿಸಿರೋ ಅಷ್ಟಂತೂ ರುಚಿ ಇರಲ್ಲ. ಇದು ಹೆಂಗೆ ಅಂದ್ರೆ, ಇದು ಪ್ರೋ ಮ್ಯಾಕ್ಸ್ ಅಂತಾರಲ್ಲ, ಆ ಥರ ಬೇಸಿರೋದು ಪ್ರೋ ಆದರೆ ಇದು ಪ್ರೋ ಮ್ಯಾಕ್ಸ್. ಆ ಥರ ಮೊಬೈಲಲ್ಲಿ ಏನೋ ಸೀರೀಸ್ ಬರುತ್ತಲ್ಲ, ಆ ಥರ ಇದು ತುಂಬಾ ಚೆನ್ನಾಗಿದೆ. ಅಷ್ಟೇ, ಕತ್ಲಾಗ್ಬಿಡ್ತು. ಇವತ್ತು ನಾನು ಬಂದು ಆ ಕಡೆ ಇದು ಮಾಡೋದಕ್ಕಾಗಲ್ಲ, ಟಾರ್ಚ್ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನಮ್ಮ ಶ್ರೀಮತಿ ಅವರೇ ನಮ್ಮ ಪರವಾಗಿ ಬಾಯ್ ಮಾಡ್ತಾರೆ. ಬಾಯ್. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಾದರೆ ಮರೀದೆ ಫಾಲೋ ಮಾಡಿ. ಬಾಯ್. ಎಲ್ರಿಗೂ ಶುಭರಾತ್ರಿ. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.